ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಯಾವಾಗ ನಾವು ಸ್ವಚ್ಛ ಮಾಡ್ಕೋಬೇಕು, ಹಾಗೆ ದೇವರ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಂಕ್ರಾಂತಿ ಹಬ್ಬದ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಈಗಾಗಲೇ ಸಂಕ್ರಾಂತಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಯಾವ ದಿನ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು, ಹಾಗೆ ಯಾವ ವಿಧಿವಿಧಾನದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ವಿಡಿಯೋ ನೋಡಿರಲಿಲ್ಲ ಅಂದರೆ ಹಿಂದಿನ ವಿಡಿಯೋಗಳನ್ನು ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತ ನಾವು ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವರ ಮನೆಯನ್ನು ಹಾಗೆ ದೇವರ ಸಾಮಗ್ರಿಗಳನ್ನು ಯಾವ ದಿವಸ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ವರ್ಷ ಸಂಕ್ರಾಂತಿ ಹಬ್ಬ ಸುಮಾರು ಕ್ಯಾಲೆಂಡರಲ್ಲಿ 14ನೇ ತಾರೀಕು ಅಂತ ಕೊಟ್ಟಿದ್ರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ನಾವು 15ನೇ ತಾರೀಕು ಆಚರಣೆ ಮಾಡಬೇಕಾಗಿದೆ. ಯಾಕಂದರೆ ಜನವರಿ 14ನೇ ತಾರೀಕು ಏಕಾದಶಿ ಇರೋದ್ರಿಂದ ಅವತ್ತಿನ ದಿವಸ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬರೋದಿಲ್ಲ. ಜೊತೆಗೆ 14ನೇ ತಾರೀಕು ಸಂಜೆ ನಮಗೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ನಮಗೆ ಸೂರ್ಯ ಉದಯ ಆಗುವಂಥ ತಿಥಿ ಇರೋದಿಲ್ಲ. ಹಾಗಾಗಿ ನಾವು ಜನವರಿ 15ನೇ ತಾರೀಕು ಗುರುವಾರ ದಿವಸನೇ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕಾಗಿದೆ. ಹಾಗಾಗಿ ಯಾವ ದಿವಸ ನಾವು ದೇವರ ಸಾಮಗ್ರಿಗಳನ್ನು ಹಾಗೆ ದೇವರ ಮನೆಯನ್ನು ಸ್ವಚ್ಛಗೊಳಿಸಬೇಕು ಅಂತ ಕೇಳೋದಾದರೆ, ನಿಮಗೆ ಮಂಗಳವಾರ ದಿವಸ ದೇವರ ಸಾಮಗ್ರಿಗಳನ್ನು ತೊಳೆಯೋ ಹಾಗಿಲ್ಲ, ಶುದ್ಧಿ ಮಾಡೋ ಹಾಗಿಲ್ಲ. ಹಾಗಾಗಿ ನೀವು ಜನವರಿ 14ನೇ ತಾರೀಕು ಏಕಾದಶಿ ಜೊತೆ ಬಂದಿರೋದ್ರಿಂದ ಏಕಾದಶಿಯ ದಿವಸ ದೇವರ ಸಾಮಗ್ರಿಗಳನ್ನು ದೇವರ ಮನೆಯನ್ನು ಸ್ವಚ್ಛ ಮಾಡೋದು ಬಹಳನೇ ಶ್ರೇಷ್ಠ. ಹಾಗಾಗಿ ಜನವರಿ 14ನೇ ತಾರೀಕು ಬುಧವಾರದ ದಿವಸ ಎಲ್ಲ ದೇವರ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿಕೊಂಡು ದೇವರ ಮನೆಯನ್ನು ಕೂಡ ನೀಟಾಗಿ ಒರೆಸಿ ಸ್ವಚ್ಛ ಮಾಡಿಕೊಂಡು ಆನಂತರ ದೇವರ ಸಾಮಗ್ರಿಗಳಿಗೆಲ್ಲ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಅವತ್ತಿನ ದಿವಸನೇ ಪೂಜೆ ಮಾಡಿ ಮಾರನೇ ದಿವಸಕ್ಕೂ ಕೂಡ ಪೂಜೆಯನ್ನು ಮಾಡ್ಬೋದು. ಅಥವಾ ಜನವರಿ 14ನೇ ತಾರೀಕು ಎಲ್ಲವೂ ಸಿದ್ಧತೆ ಮಾಡಿಟ್ಕೊಂಡು ಜನವರಿ 15ನೇ ತಾರೀಕು ನೀವು ಪೂಜೆಯನ್ನು ಮಾಡ್ಬೋದು. ದೇವರ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಿ ದೇವರ ಸಾಮಗ್ರಿಗಳನ್ನು ತೊಳೆದು ಹಾಗೆ ದೀಪ ಹಚ್ಚದೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ 14ನೇ ತಾರೀಕು ನೀವೇನಾದರೂ ಸ್ವಚ್ಛ ಮಾಡಿಕೊಂಡ್ರೆ ಒಂದು ಅಟ್ಲೀಸ್ಟ್ ದೀಪವನ್ನಾದರೂ ಹಚ್ಚಿಡಿ. ಕಳಸನ ಬೇಕಿದ್ರೆ ನೀವು ಮಾರನೇ ದಿವಸ 15ನೇ ತಾರೀಕು ಸ್ಥಾಪನೆ ಮಾಡ್ಕೋಬೋದು. ಇನ್ನು ಹಾಗಿದ್ರೆ ಜನವರಿ 15ನೇ ತಾರೀಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಕೇಳೋದಾದರೆ, ಜನವರಿ 15ನೇ ತಾರೀಕು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೀವು ಪೂಜೆ ಮಾಡಿದ್ರೆ ಬಹಳನೇ ವಿಶೇಷ. ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಬೆಳಗ್ಗೆ 6 ಗಂಟೆ ಮುಂಚೆನೇ ಪೂಜೆ ಮಾಡಿದ್ರೆ ಒಳ್ಳೆಯದು. ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅವತ್ತಿನ ದಿವಸ ಸಂಜೆವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ. ಇನ್ನು ಗೋಪೂಜೆ ಆಗಿರ್ಬೋದು, ರಾಶಿ ಪೂಜೆ ಆಗಿರ್ಬೋದು, ಮನೆ ಬಾಗಿಲ ಹತ್ರ ಸಗಣಿ ಇಟ್ಟು ಸಗಣಿಗೂ ಕೂಡ ಹೊಲದಲ್ಲಿ ಸಿಗುವಂಥ ಎಲ್ಲ ಬಗೆಯ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾವ್ಯಾವ ರೀತಿ ರಾಶಿ ಪೂಜೆ ಮಾಡಬೇಕು, ಹಾಗೆ ಗೋವಿನ ಪೂಜೆ ಮಾಡಬೇಕಾಗತ್ತೆ, ಹಾಗೆ ಎಳ್ಳು ಬೆಲ್ಲವನ್ನು ಬೀರಬೇಕಾಗತ್ತೆ ಅನ್ನೋದನ್ನು ಆ ವಿಡಿಯೋನ ಚೆಕ್ ಮಾಡಿ. ಇನ್ನು ಸರಳವಾಗಿ ಮನೆ ದೇವರ ಪೂಜೆಯನ್ನು ಮಾಡಿ ಎಳ್ಳು ಬೆಲ್ಲವನ್ನು ಬೀರಿ. ಇನ್ನು ಅವತ್ತಿನ ದಿವಸ ತಪ್ಪದೆ ಯಾರು ನಿಮಗೆ ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ, ಹಾಗೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ತುಂಬಾ ರಶ್ ಇರುತ್ತೆ. ಹಾಗಾಗಿ ಟಿ ವಿಲೆಲ್ಲ ಟೆಲಿಕಾಸ್ಟ್ ಮಾಡ್ತಾ ಇರ್ತಾರೆ, ಲೈವ್ ಟೆಲಿಕಾಸ್ಟ್ ನಡೀತಾ ಇರುತ್ತೆ. ಮಕರ ಜ್ಯೋತಿಯನ್ನು ನೋಡೋದಾಗಿರ್ಬೋದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಜ್ಯೋತಿ ಕಾಣಿಸೋದಾಗಿರ್ಬೋದು, ಅಥವಾ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳೋದಾಗಿರ್ಬೋದು. ನೀವು ಲೈವ್ ಟೆಲಿಕಾಸ್ಟನ್ನು ಟಿ ವಿಯಲ್ಲೇ ನೋಡಿ ಸರಳವಾಗಿ ಪೂಜೆಯನ್ನಾಗಿರ್ಬೋದು ಅಥವಾ ಮಕರ ಸಂಕ್ರಾಂತಿ ಹಬ್ಬವನ್ನಾಗಿರ್ಬೋದು ಆಚರಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ಸಂಕ್ರಾಂತಿ ಹಬ್ಬಕ್ಕೂ ಮುಂಚೆ ದೇವರ ಸಾಮಗ್ರಿಗಳನ್ನು ದೇವರ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.